ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಒಂದು ಫಿಟ್ನೆಸ್ ಚಾಲೆಂಜ್ ಕೊಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ. ಬನ್ನಿ ಅವ್ರು ಯಾವ ಥರ ತಯಾರು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಇವತ್ತು ಫಿಟ್ನೆಸ್ ಚಾಲೆಂಜ್ ಇದೆ. ಮೊದಲಿಗೆ ಬಂದು 20 ಪುಷಪ್ಸು, 20 ಸ್ಕ್ವಾಟ್ಸು, ಹಾಗೆ 10 ಪುಲ್ಅಪ್ಸು, ಹಾಗೆ ಸ್ಟೆಪ್ಪಿಂಗ್ ಸ್ಟೋನ್ ಇದೆ, ಆ ಥರ ಜಿಗ್ಜಾಗ್ ಬ್ಯಾಲೆನ್ಸ್ ಇದೆ, ಮತ್ತು ವಾಲ್ ಕ್ಲೈಂಬಿಂಗ್ ಇದೆ. ಇದೆಲ್ಲ ಅವರು ಕಂಪ್ಲೀಟ್ ಮಾಡಬೇಕು. ಯಾರು ಕಮ್ಮಿ ಟೈಮಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅವರು ವಿನ್ನರ್ಸು. ಹಾಯ್ ಫ್ರೆಂಡ್ಸ್, ಇಲ್ಲೇ ಎಲ್ಲ ವಾರ್ಮಪ್ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟ್ ಕಾಂಪಿಟೇಟರ್ ಬಂದು ಸೋಮಲಿಂಗ. ಹಾಯ್ ಮಾಡೋ. ಸೆಕೆಂಡ್ ಕಾಂಪಿಟೇಟರ್ ಸಚಿನ್. ಥರ್ಡ್ ಕಾಂಪಿಟೇಟರ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ದರ್ಶನ್. ಫೋರ್ತ್ ಕಾಂಪಿಟೇಟರ್ ದ ಆಕಾಶ್. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಇಲ್ಲಿಂದ ಲಾಸ್ಟ್ ಅಲ್ಲಿ ಕಾಣ್ತಿರೋ ವಾಲ್ ಕ್ಲೈಂಬಿಂಗ್ವರೆಗೂ ಇದೆ. ಫ್ರೆಂಡ್ಸ್, ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಮೊದಲೇ ಚಾಲೆಂಜ್ ಬಂದು 20 ಪುಷಪ್ಸು. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೆ ಮಹಾರಾಜ. ಹಿಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ. ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ. ಹತ್ತು ತೋರ್ಸು ನಿನ್ನ ಪರಾಕ್ರಮ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಹೇಳಿ ಹೇಳಿ ಆಕಾಶ್, ಮೊದಲೇ ಕಾಂಪಿಟೇಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ. ಜನ ಇರುವ ಗೋಲವೋ ಇದು, ದಿನ ಕಳೆವ ಜಾಲವೋ ಇದು. ಜಯ ಭಯದ ಚಿಂತೆ ಮಾಡದೆ ಸೆಣಸಾಡೋ ರಂಗವೋ ಇದು. ಇಲ್ಲಿ ದಾನವರ ಕೆಟ್ಟ ಮಾಯವಿದೆ, ಇಲ್ಲಿ ಮಾನವರ ಸುಟ್ಟ ಗಾಯವಿದೆ. ಇದ್ದರೆ ಗೆದ್ದರೆ ನ್ಯಾಯವನ್ನು ಉಳಿಸುವ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ. ತೊಯ್ತೀನಿ ಕಣಣ ಅಣ್ಣ, ನನ್ನ ಕೈಲಾಯ್ತಾ ಇಲ್ಲ. ಸಚಿನ್ ಬ್ರೋ, 20 ಪುಷಪ್ಸ್ ಸ್ಟಾರ್ಟ್. ಜಾಗೋ ರೇ ಜಾಗೋ ಜಾಗೋ, ಚೂರು ಬದಲಾಗೋ. ಬೇಟೆಯಾಡೋ ಸಿಂಹ ಮಲಗಿದರೆ ಹೇಗೋ. ಜಾಗೋ ರೇ ಜಾಗೋ ಜಾಗೋ, ಜ್ವಾಲಾಮುಖಿಯಾಗೋ. ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ. ಕಷ್ಟಕರವಾದ ಘಟ್ಟ.
ಜಾಗೋ ಜ್ವಾಲಾಮುಖಿಯಾಗೋ ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ Let's go. ಸುಡುವ ಕೆಲಸಕ್ಕಷ್ಟೇ ಸೂರ್ಯ ನಿಗದಿ ಅಲ್ಲ ಬೆಳಗೋ ಹೊಣೆಯು ಕೂಡ ಅವನಿಗಿದೆ ಜಗದಲ್ಲಿ ಪೆಟ್ಟು ತಿಂದ ಮೇಲೆ ಕಲ್ಲು ಒಂದು ಶಿಲೆಯು ಚಲಿಸೋ ಸಮಯ ಕಲಿಸೋ ಪಾಠವಿದು ಬದುಕಿನಲ್ಲಿ ಅಲೆಗಳಿಗೆ ಸೋಲು ಮರಳಾಗಬೇಡ ಬೆಟ್ಟದಂತೆ ನಿಲ್ಲೋ ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ ಜಾಗೋರೆ ಜಾಗೋ ಜಾಗೋ ನೂರು ಬದಲಾಗೋ ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ ಸಚಿನ್ ಅವರು ಪುಲಾಪ್ದಲ್ಲಿ ಗಿವ್ ಅಪ್ ಕೊಟ್ಟಿದ್ದಾರೆ. ಬ್ರೋ ಟೈಮು 6 ನಿಮಿಷ 30 ಸೆಕೆಂಡಲ್ಲಿ ಸೆಕೆಂಡ್ ಕಾಂಪಿಟೇಟರ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ದರ್ಶನ್. ಕಂಪ್ಲೀಟ್ 2 ನಿಮಿಷ 16 ಸೆಕೆಂಡಲ್ಲಿ ದರ್ಶನ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಇರೋದು ಇವ್ರನ್ನ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ನಾವು. ಆಕಾಶ್ ಅವರು 20 ಪುಷಪ್ಸು ಮೊದಲಿಗೆ. ಟೈಮರ್ ಬ್ರೋ ಸ್ಟಾರ್ಟ್. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಕಾರುಡಿ ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಕಾರುಡಿ ಸೇರ್ತಿರುವುದೇ ಪೊಗರು ಅದು ಮಿಡಿ ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ ಕಾಲು ಕೆರೆದರೆ ಎಡವು ಪುಡಿ ಪುಡಿ ಚಾಡುವ ಡೋರ್ಪವರಿದೆ ಇವನು ಎವರಡಿ ಧೂಮಕೇತು ನಾನು ಬಿಟ್ಟರೆ ಬಾ 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 ನಾನಡಿ ಬಾ 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 ನಾನಡಿ ಟೈಮು 2 ನಿಮಿಷ 15 ಸೆಕೆಂಡ್. 2 ನಿಮಿಷ 15 ಸೆಕೆಂಡಲ್ಲಿ ಆಕಾಶ್ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ. ಜಸ್ಟ್ 2 ಸೆಕೆಂಡಿಂದ ಸೆಕೆಂಡ್ ಪ್ಲೇಸನ್ನು ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಉಳಿಸ್ಕೊಂಡಿದ್ದಾರೆ ಆಕಾಶ್ ಅವರು. ಅವ್ರ ಮುಖ ಲಕ್ಷಣ ಮೇಲಿಂದ ಕೆಳಗೆ ಹರಿದೋಗಿದೆ. 12 ಸ್ವಿಚ್ ಆಫ್ ಅಂತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅವರು. ಅಣ್ಣ ಫಸ್ಟಿಗೆ 20 ಪುಷಪ್ಸು, ನಾರ್ಮಲ್ ಪುಷಪ್ಸ್ ಹೆಂಗ ಯಾವ ಥರ ಆಗುತ್ತೆ ನಿಮ್ಗೆ? टुकड़ों में बिखरा अंधेरा चमका सितारा जो तेरा अंबर
पे आ दस्तखत कर दे लगता अधूरा होने ही वाला है पूरा हद से गुजर जा तू हद कर दे है चाह तो है रास्ता मुमकिन नहीं है क्या अगर तू ठान ले जरा ಪುಷ್ ಹತ್ತಿರ ನಿಧಾನ ಓಡ್ರೋ ಇದು ಸರ್ಜಾಡ್ಡ ಓಡ್ರೋ ಇದು ಸರ್ಜಾಡ್ಡ ಅಣ್ಣ ಈ ಟೈಮಿಂಗ್ ಹೇಳೋ ಬೇಗ 4 ನಿಮಿಷ 13 ಸೆಕೆಂಡಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪ್ಲೇಯರ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಫಸ್ಟ್ ಪ್ಲೇಸ್ ಅವ್ರು ದರ್ಶನ್ ಅವ್ರು ತಗೊಂಡಿದ್ದಾರೆ, ಸೆಕೆಂಡು ಆಕಾಶ್ ಅವರು, ಸೋಮ ಮತ್ತು ಸಚಿನ್ ಅವ್ರು ಗಿವ್ ಅಪ್ ಮಾಡಿದರು. ಬ್ರೋ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಬ್ರೋ. ಯಾವ ಥರ ಅನಿಸ್ತು ನಿಮಗೆ ಈ ಚಾಲೆಂಜು? ಅದು ಅಷ್ಟು ಸುಲಭವಾಗಿ ಯಾರ ಕಡೆ ಹತ್ರ ಆಗಲ್ಲ, ಮಾಡಿದ್ರೆ ಎಲ್ಲರ ಕಡೆ ಸಾಧ್ಯ. ಸರಿ ಸಚಿನ್, ಆಕಾಶ್ ನಿಮ್ಗೆ ಯಾವ ಥರ ಅನಿಸ್ತು? ಸೋಮ ನಿಮ್ಮ ಅನಿಸಿಕೆ ಹೇಳಿ. ಖುಷಿ ಅನಿಸ್ತು ಇದ್ರ ಮೇಲೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಟಾಸ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪುಷಪ್ಸ್ ಬ್ರೋ ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ? ಯಾವ ಥರ ಎಂಜಾಯ್ ಮಾಡಿದ್ರಿ ಗೇಮ್ನ? ಯಾವ ತರ ಎಂಜಾಯ್ ಅಂದ್ರೆ ನೀವು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಂತ ಆಡಿದ್ರ ಅಥವಾ ಎಂಜಾಯ್ ಮಾಡ್ಬೇಕಂತ ಹೇಳಿ ಆಡಿದ್ರ? ನಾವು ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು, ವಿನ್ ಆಗ್ಬೇಕಂತಾನೆ ಆಡಿದ್ವಿ. ಬಟ್ ಟೈಮ್ ತಗೋತು, ಮತ್ತೆ ಫುಲ್ ಎಕ್ಸ್ಪೀರಿಯನ್ಸ್ ಏನಿರ್ಲಿಲ್ಲ. ಬಟ್ ಚೆನ್ನಾಗಿತ್ತು. ನಾನು ತುಂಬಾ ಟೇಕ್ ತಗೊಂಡೆ. ಎಲ್ಲ ನಮ್ಮ ರವಿ ಅವ್ರ ದಯೆ. ನಮ್ಮ ರವಿ ಅವರು ನಮಗೋಸ್ಕರ ಇದನ್ನ ಟಾಸ್ಕ್ ನ ಪ್ರಿಪೇರ್ ಮಾಡಿ, ನೀವು ಈ ತರ ಮಾಡಿ ಅಂತೇಳಿ ಒಂದು 4 ಜನ ಕೂಡಿಸ್ಕೊಂಡು ಮಾಡಿದ್ದೇ ಖುಷಿ. ಈ ತರ ಮಾಡ್ತಾ ಇರ್ಬೇಕು, ಅವಾಗ ಆಗ್ತಾ ಇರ್ಬೇಕು ಅನ್ನೋದೇ ನಮ್ದು. ಬ್ರೋ ಲೈಫಲ್ಲಿ ಫಿಟ್ನೆಸ್ಸು ಯಾವ ಥರ ಇಂಪಾರ್ಟೆಂಟ್ ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ನಾನು. ತುಂಬಾ ಖುಷಿ ಆಯ್ತು ರವಿ ಅವರೇ, ನಿಮ್ಮ ಟೀಮ್ಗೆ ಸಪೋರ್ಟಿವ್ ಆಗಿ ಬಂದಂತ ಸಂತೋರ್ಗೆ ಆಗಿರ್ಬೋದು, ಸಂತೋರು ಪ್ರಮೋದ್ ಅವರು. ಸಚಿನ್ ಹೇಳಿ ಸಚಿನ್. ಬ್ರೋ ಚೆನ್ನಾಗಿತ್ತು, ಬಟ್ ಕೈ ಪೇನ್ ಆಯ್ತು ಬ್ರೋ ಇವರೆಲ್ಲ ನೋಡಿ ಪ್ರಾಕ್ಟೀಸ್ ಅಲ್ಲೇ ಕೈ ನೋವು ಮಾಡ್ಕೊಂಡಿದ್ದಾರೆ ಇವರು. ಏನ್ ಮಾಡ್ತೀರಾ, ಮಾಡ್ಬೇಕಲ್ಲ ಚಾಲೆಂಜ್. ಸಂತೋರು ಎಲ್ಲರಿಗೂ ಎಂಕರೇಜ್ ಮಾಡಿ ಎಲ್ಲಾರನ್ನೂ ಬೂಸ್ಟ್ ಮಾಡಿದ್ರು ಇವರು. ನಿಮ್ಮ ಸಂತೋರು ಹೇಳಿ, ನೀವು NCC ಕ್ಯಾಂಪಲ್ಲೆಲ್ಲ ಈ ತರದ್ದು ಮಾಡಿರ್ತೀರಾ, ಅದು ಅಲ್ಲಿ ಯಾವ ತರ ಇತ್ತು, ಇಲ್ಲಿ ಯಾವ ತರ ಇದೆ ಅಂತ ಹೇಳಿ. ಈ ತರ ಅಂದ್ರೆ ಜನರಿಗೆ ವಾರಕ್ಕೊಂದ್ಸತ ಮಾಡಿದ್ರೆ ಫಿಟ್ನೆಸ್ ಆಗಿರ್ತಾರೆ, ಪೂರ್ತಿ ಬಾಡಿ ಹೀಟ್ ಏನಂದ್ರು ಒಂದ್ಸತ ದಮ್ ಹಿಡಿಯೋದು ದಮ್ ಬಿಡೋದು ಆಗ್ತಿರ್ತೈತಲ್ಲ, ಈ ತರ ಮಾಡ್ಕೊತಿದ್ರೆ ವರ್ಕೌಟ್ ಚೆನ್ನಾಗಿರ್ತೈತಿ, ಫಿಟ್ನೆಸ್ ಇರ್ತಾರೆ. ಮತ್ತೆ ಈಗಿನ ಜನರೇಷನ್ ನೋಡ್ರೆ ಮೋಸ್ಟ್ಲಿ ಜನ ಆಲ್ಮೋಸ್ಟ್ ಅಲ್ಲಿ ಮಾಡಕತ್ತಿದ್ದು 100-80% ಫಿಟ್ನೆಸ್ ಇರಬೇಕು. ಸ್ವಲ್ಪ ವೆರೈಟಿ ಮಾಡಿಸಿದ್ರೆ ಈ ತರ ಮಾಡಿದೆ, ಆ ತರ ಮಾಡಿದೆ, ಮಾಡ್ಬೇಕಿತ್ತು. ಫಸ್ಟ್ ಪ್ಲೇಸ್ ಬಂದೆ, ಅವ್ರ ಮನಸ್ಸು ಹುಟ್ಟಿತಂದ್ರೆ ಮುಂದೆ ಅವರು ನಾನು ಬರ್ತೀನಿ, 3rd ಪ್ಲೇಸ್ ಇದ್ದವು ನಾನು ಬರ್ತೀನಿ, ನಾನು ಮಾಡಬೇಕು ಅಂತಂದು ಬರುತ್ತಾರೆ. ಥ್ಯಾಂಕ್ ಯು ಸಂತೋಷ್ ಅವರೇ. ಅಣ್ಣ ಹೇಳಿ ಅಣ್ಣ, ನೀವು ಒಂದೆರಡು ಮಾತು ಹೇಳ್ಬಿಡಲ್ಲ ಅಷ್ಟೇ ನಮಗೆ. ನಾನು CCT ಕಮಾಂಡೋ ಟ್ರೈನಿಂಗ್ ಮಾಡಿದೆ ಜನವರಿ ಮತ್ತು ಫೆಬ್ರವರಿ. ಅದರಲ್ಲಿ ಟೋಟಲ್ 21 ಆಬ್ಸ್ಟಕಲ್ಸ್ ಇತ್ತು. ಅದು ಆಬ್ಸ್ಟಕಲ್ಸ್ ಇದ್ರೊಳಗಡೆ ಮೇ ಬಿ ಒಂದು 7 to 8 ಇರ್ಬೋದು ಮೇ ಬಿ. ಅವಾಗೆಲ್ಲ ಮಾಡ್ತಿದ್ದೆ, ಬಟ್ ಇವಾಗ ಒಂದು 6 to 7 ಮಂತ್ಸ್ ಸ್ವಲ್ಪ ಗ್ಯಾಪ್ ಐತೆ, ಅದಕ್ಕೆ ಇದನ್ನೆಲ್ಲ ಮಾಡೋಕ್ಕಾಗಿಲ್ಲ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಮಾಡಿ ಒಂದು 18 ಮಿನಿಟ್ಸ್ 21 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ವೀಕ್ಲಿ ಒನ್ಸ್ ಮಾಡಿದ್ರೆ ಇದು ಬೆಟರ್. ಇವೆಲ್ಲ
ಆಬ್ಸ್ಟಕಲ್ಸ್ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ವಾರ್ಮ್ ಅಪ್ ಮಾಡಿರ್ಬೇಕು, ಪ್ರಾಪರ್ ರನ್ನಿಂಗ್ ಮಾಡಿರ್ಬೇಕು, ಸೈಡ್ ವೇಸ್ ಜಂಪಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ವೀಕ್ಲಿ ಒನ್ಸ್ ಮಾಡಿದ್ರೆ ಓಕೆ ಹೆಲ್ದಿ, ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ, ಎಲ್ಲ ಥರ ಇದು ಹೆಲ್ಪ್. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ ಫ್ರೆಂಡ್ಸ್, ಕೊನೆಗೂ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಎಲ್ಲ ಕಾಂಪಿಟೇಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚಾಲೆಂಜಸ್ನ ಕಂಪ್ಲೀಟ್ ಮಾಡ್ತೀನಿ. ಈಗ ಫಿಟ್ನೆಸ್ ಚಾಲೆಂಜ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಯಾವುದೇ ಥರ ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಹತ್ರ ಯಾವುದಾದ್ರೂ ಐಡಿಯಾಸ್ ಇದ್ದರೆ ಫಿಟ್ನೆಸ್ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.